ಅಲ್ಲಿ ಕುಟ್ಬಿಟ್ಟು ಅಮ್ಮನವ್ರಿಗೆ ಹಚ್ಬೇಕು. ಮತ್ತೆ ಈ ಒಂದು ಕಂಕಣನ ಅಮ್ಮನವರು ಪೆರಿಯಾಯಿ ಮಲಗಿರ್ತಕ್ಕಂಥ ತಾಯಿ ಕಾಲಿಗೆ ಕಟ್ಟಬೇಕು. ಮತ್ತೆ ಅರ್ಶಿನ ಕುಂಕುಮನ ಆ ಅಮ್ಮನಿಗೆ ಪೆರಿಯಾಯಿ ಅಮ್ಮನಿಗೆ ಚೆಲ್ಲಬೇಕು. ಅದಾದ್ಮೇಲೆ ಕಡ್ಡಿ ಅಂಟಿಸಿ ಕರ್ಕೊಳ್ಳಿ. ಇದಿಷ್ಟು ನಿನಗೆ ಎಲ್ಲಾನು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ದೇವಸ್ಥಾನದಲ್ಲೇ ಸಿಗುತ್ತೆ. ದೇವಸ್ಥಾನದಲ್ಲಿ ಕಾಣಿಕೆ ಕೊಟ್ಬಿಟ್ಟು ತಗೋಬಹುದು. ಅಂಗಾಳ ಪರಮೇಶ್ವರಿ ದೇವಾಲಯದಲ್ಲಿ ಅರ್ಶಿನ ಕುಟ್ಟುವ ಬಗ್ಗೆ, ಅರ್ಶಿನ ಹಚ್ಚುವ ಬಗ್ಗೆ ಒಂದು ಪದ್ಧತಿ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ? ಈ ಒಂದು ಮಾಲೂರು ಕಾನೆನಲ್ಲಿರ್ತಕ್ಕಂಥ ಅಂಗಾಳ ಪರಮೇಶ್ವರಿ ದೇವಸ್ಥಾನದಲ್ಲಿ ಆ ಅಮ್ಮನಿಗೆ ಸುಮಾರು 2 ವರ್ಷದಿಂದ, ಒಟ್ಟು ಇದು 8 ವರ್ಷದಿಂದ ದೇವಸ್ಥಾನ ಇದೆ. 2 ವರ್ಷದಿಂದ ಅಮ್ಮನವರು ವಾಗ್ದಾನ ನಡೀತಾ ಇದೆ. ಏನಂದ್ರೆ ಈ ಒಂದು ವಿಧಾನ, ಅರ್ಶಿನ ಕೊಂಬನ್ನ ಕುಟ್ಟಿ ಸ್ವತಃ ಅವರೇ ಹಚ್ಚಬೇಕು. ಇದರಿಂದ ಏನು ಅಂದ್ರೆ ಅಷ್ಟ ಕರ್ಮಗಳ ವಿಮೋಚನೆ ಆಗುತ್ತೆ. ಅದಾದ ನಂತರ ಅವರ ಒಂದು ಹರಕೆಗಳು ಈಡೇರುತ್ತೆ. ಯಾರು ಈ ಜಾಗದಲ್ಲಿ ಬಂದು ಅರಿಶಿನ ಹಚ್ಚಿ ಹೋಗಿರ್ತಾರೋ ಅವ್ರ ಕನಸಲ್ಲಿ ಆ ತಾಯಿ ಜಗನ್ಮಾತೆ, ಈ ಅಂಗಾಳ ಪರಮೇಶ್ವರಿ ತಾಯಿ ಕನಸಲ್ಲಿ ಹೋಗಿ ಅವರು ಮುಂದೆ ಭೂತ ವರ್ತಮಾನ ಭವಿಷ್ಯತ್ತುಗಳನ್ನ ತಿಳಿಸಿರೋದು ಇದೆ. ಮತ್ತೆ ಎಷ್ಟೋ ಜನಗಳ ಕನಸಲ್ಲಿ ಹೋಗಿ ಅಂಬಲಿ ಕೊಡು ಅಂತ ಕೇಳಿ ಅಮ್ಮನು ಆ ಅಂಬಲಿನ ತಂದು ಅಮ್ಮನವ್ರಿಗೆ ಸಲ್ಲಿಸಿದ್ದಾರೆ. ಏನಕ್ಕೊಂದು ಆ ಅಮ್ಮನಿಗೆ ಅರಿಶಿನ ಇಷ್ಟ ಅಂದ್ರೆ, ಮಂಜಲ್ ಮುಗತ್ತವಳೆ ಅಂದ್ರೆ ಅರಿಶಿಣ ಮುಖದವಳು ಅಂತ ಹೇಳ್ತೀವಿ. ಸಾಂಗಲ್ಲೇ ಇದೆ ನೋಡಿ, ಅಂಗಾಳ ಪರಮೇಶ್ವರಿ ಹಾಡಲ್ಲಿ. ಅಮ್ಮನಿಗೆ ಅರಿಶಿಣ ಅಂದ್ರೆ ಬಹಳ ಇಷ್ಟ. ನಾವು ಅಭಿಷೇಕ ಮಾಡ್ಬೇಕಂದ್ರೇನು ಸುಮಾರು ಕೆಜಿ ಗಟ್ಲೆ ಅಮ್ಮನಿಗೆ ಅರಿಶಿಣವನ್ನ ಅಭಿಷೇಕ ಮಾಡ್ತೀವಿ. ಅಗ್ನಿಯಲ್ಲಿ ಪೆರಂದವಳೆ ಅಂದ್ರೆ ಅಗ್ನಿಯಲ್ಲಿ ಹುಟ್ಟಿದವಳೆ, ಆವೇಶವನ್ನು ಹೊಂದಿದವಳೆ, ಅಂಗಾಂಗಗಳನ್ನೆಲ್ಲ ಕಾಪಾಡುವವಳೆ, ಸ್ಮಶಾನ ಕಾಳಿ ಅಂದ್ರೆ ಅಗ್ನಿಯಲ್ಲಿ ಹುಟ್ಟಿ ಬೆಂಕಿಯಲ್ಲಿ ಹುಟ್ಟಿ ಯಾವಾಗಲೂ ಆವೇಶವನ್ನ ಹೊಂದಿರ್ತಾಳೆ. ಸ್ಮಶಾನವಾಸಿ ಆಕೆ. ಅಂಗಾಂಗಗಳು ಏನು ಮಾನವೊಂದು ಈ ಕೈ ಕಾಲು ತಲೆ ಈಗ ಅಂಗಾಂಗಗಳಿದೆ ದೇಹದಲ್ಲಿ, ಈ ಅಂಗಾಂಗಗಳನ್ನ ಕಾಪಾಡ್ತಕ್ಕಂಥವಳೆ ಅಂಗಾಳ ಪರಮೇಶ್ವರಿ. ಅಂಗಾಂಗಗಳನ್ನ ಸ್ವಂತ ಯಮನು ಯಾವುದೇ ಒಂದು, ಈಗ ಒಬ್ಬೊಬ್ರು ಹೇಳ್ತಾರೆ ನನ್ನ ಕಾಲು ನೋವು, ಕೈ ನೋವು, ಭುಜ ನೋವು, ತಲೆ ನೋವು, ಎದೆ ನೋವು, ಈ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳನ್ನ ಕಾಪಾಡ್ತಕ್ಕಂಥ ತಾಯಿ ಈ ಜಗನ್ಮಾತೆ ಅಂಗಾಳ ಪರಮೇಶ್ವರಿ ಆಗಿರ್ತಾಳೆ. ಈ ಒಂದು ಅಣ್ಣ, ಇದು ಬೆಳಗ್ಗೆ ನೀನು ಸ್ನಾನ ಮಾಡುವಾಗ ಅಮ್ಮನ ಹೆಸರು ಹೇಳ್ಬಿಟ್ಟು ನೀನು ಮೈಗೆ ನೀರಲ್ಲಿ ಬೆರೆಸ್ಬಿಟ್ಟು ಸ್ನಾನ ಮಾಡ್ಕೋದು. ಮನೆ ದೇವರು ಚೌಡೇಶ್ವರಿ ಹೇಳಿ. ಓಂ ಓಂ ಅಂ ಹಂ ಅಂಗಾಳ ಪರಮೇಶ್ವರಿಯೇ ನಮಃ. ಅಂಗಾಳ ಪರಮೇಶ್ವರಿಯೇ ನಮಃ. ಮುಟ್ಟಿ ಮಡಿಗೆ ಒಂದು ಕೈಯಲ್ಲಿ ಮಾಡ್ಕೊಳ್ಳಿ. ತೆಂಗಿನಕಾಯಿಗೆ ಸಂಕಲ್ಪ ಮಾಡ್ಕೊಳ್ಳಿ, ನಿಮ್ಮ ಕೋರಿಕೆ ಏನಿದೆಯಾ ಅಂತ ತಗೊಳ್ಳಿ. ಕೈಯಲ್ಲಿ ಇಟ್ಕೊಳ್ಳಿ. ಓಂ ಓಂ ಅಂ ಹಂ ಅಂಗಾಳ ಪರಮೇಶ್ವರಿಯೇ ನಮಃ. ಅಂಗಾಳ ಪರಮೇಶ್ವರಿಯೇ ನಮಃ. ಓಂ ಓಂ ಅಂ ಹಂ ಅಂಗಾಳ ಪರಮೇಶ್ವರಿಯೇ ನಮಃ. ಅಂಗಾಳ ಪರಮೇಶ್ವರಿಯೇ ನಮಃ. ಮಡಗ್ಬಿಟ್ಟು ನಿಮ್ಮ ಸಂಕಲ್ಪ ಏನಿದೆ, ನಿಮ್ಮ ಕೋರಿಕೆ ಏನಿದೆ ಆ ತಾಯಿಗೆ ಒಪ್ಪಿಸಿ. ಮಾಲೂರು ಕಾನೆನಲ್ಲಿರ್ತಕ್ಕಂಥ ಅಂಗಾಳ ಪರಮೇಶ್ವರಿ ದೇವಸ್ಥಾನದಲ್ಲಿ ಒಂದೊಂದು ವಿಚಾರಕ್ಕೆ ಎಷ್ಟೆಷ್ಟು ವಾರ ಅಂತ ಅಮ್ಮನವ್ರ ವಾಗ್ದಾನ ಫಸ್ಟ್ ಇಲ್ಲಿ ತಗೊಂಡು ಮುಡುಪು ಕಾಯಿ ಕಟ್ಟಿ, ಅಂದ್ರೆ ಬರೀ ಕಾಯಿ ಕಟ್ಟೋದಲ್ಲ, 21 ಮೂಲಿಕೆಗಳನ್ನ ಹಾಕಿ ನಾವು ಇಲ್ಲಿ ಒಂದು ಮುಡುಪನ್ನ ಕಟ್ಟಿಸ್ತೀವಿ ಅವ್ರ ಕೈಯಲ್ಲಿ. ಅದಾದ್ಮೇಲೆ ಅವ್ರಿಗೆ ಒಂದು ಮಂತ್ರ ಕೊಡ್ತೀವಿ. ಓಂ ಅಂ ಅಂಗಾಳ ಪರಮೇಶ್ವರೇ ನಮಃ ಅಂದ್ರೆ ಬೀಜ ಮಂತ್ರ. ತಾಯಿದು ಮೊದಲನೇ ಬೀಜ ಮಂತ್ರ ಓಂ ಅಂ ಅಂಗಾಳ ಪರಮೇಶ್ವರಿಯೇ ನಮಃ ಅಂತೇಳಿ ಈ ಒಂದು ಮಂತ್ರವನ್ನ ಹೇಳಲಿಕ್ಕೆ ಹೇಳ್ತೀವಿ.